ಹರಿದಿರೋದು ಬಟ್ಟೆ ಹಾಕ್ಕೊಂಡು ಕೂದಲು ಬಿಡ್ತೀವಲ್ಲ, ಅದು ಜೆನ್ ಝಿ ಅಲ್ಲ. ಯು ಆರ್ ಗೋಯಿಂಗ್ ಟು ಲೀಡ್ ದ ಮಿಲೆನಿಯಂ. ಸೊ ವೇರ್ ಆರ್ ವಿ ಲೀಡಿಂಗ್? ವಿ ಆಲ್ ಆರ್ ಡನ್. Maybe another 4 years, another 3 years, another 10 years, we all are retired. ಒಂದು ಅಂಕಿಅಂಶಗಳ ಪ್ರಕಾರ ಒಂದು ದಿವಸಕ್ಕೆ ಸುಮಾರು ಸಾವಿರಾರು ಕೋಟಿಗಳ ವ್ಯವಹಾರ ನಡೀತದೆ. ದಿಢೀರಾಗಿ ಶ್ರೀಮಂತರಾಗಲಿಕ್ಕೆ ನಾವು ಒಂದು ದೊಡ್ಡ ಜಾಲವೇ ಇದರಿಂದಗಡೆ ಕೆಲಸ ಮಾಡ್ತಾ ಇದೆ. ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗದ ಹಾಗೆ ನಮ್ಮ ನೆರಳಿನ ಕೆಳಗಡೆ ಕೆಲಸ ನಡೀತಾ ಇದೆ. ಈ ವೆಬ್ಸೈಟ್ ಅದಕ್ಕೆ ಸಹಾಯ ಮಾಡುತ್ತೆ. ಸರ್ ಹೇಳಿದ ಹಾಗೆ ಜೈಲಿನಲ್ಲಿರುವವರು ಮಾಹಿತಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. 1-to-1 ಕನೆಕ್ಷನ್ ಇಂದ ಈ ಮೆನೆಸ್ ಅನ್ನು ನಮಗೆ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. I had my brother who was beloved to me, and I was actually an adopted child for my family. This brother who always stood by me became a drug addict at the age of 16. At that time, I think the topmost psychiatrists were not able to understand what his problem was. But all what I could see is he was suffering. At the age of 18, he started getting withdrawals. When I took him to NIMHANS, the only thing what they said was, I remember the doctor's name, I remember what shirt he was wearing, I remember how I carried my brother. The only thing he said was, ರುಕ್ಸಾನ, ಇದೊಂದು ರಾಟನ್ ವೆಜಿಟೇಬಲ್ ಅಮ್ಮ, ಇದರ ಹಿಂದೆ ನೀನು ಓಡಾಡಬೇಡ, ಬಿಟ್ಬಿಡು, ಸತ್ತು ಹೋಗ್ತಾನೆ 2 ವರ್ಷದಲ್ಲಿ ಅಂತ. ಐ ಡೆಂಟ್ ಲೀವ್ ಹಿಮ್. ಐ ಕ್ಯಾರಿಡ್ ಹಿಮ್. ಐ ಬ್ರಾಟ್ ಹಿಮ್ ಟು ಮೈ ವಿಲೇಜ್ ಇನ್ ವೇನೂರ್. ಐ ಲಾಕ್ಡ್ ಹಿಮ್ ಇನ್ ದ ರೂಮ್. ಐ ಯೂಸ್ ಟು ಹ್ಯಾವ್ ಅ ಚೇರ್ ವೇರ್ ಹಿ ಕ್ಯಾನ್ ಯೂರಿನೇಟ್ ಆ್ಯಂಡ್ ಡೂ ಹಿಸ್ ಅದರ್ ಥಿಂಗ್ಸ್. 6 months I didn't open the door. And then I gave him the best food of what was best in my knowledge. Finally, I was able to bring him back after 10 years of understanding. But unfortunately, he did very good. He made a real change in the society. He then rehabilitated nearly 900 people. Because of his use of drugs, I lost him 2 years before on February 19, 2024. That too just in 4 hours. ಮಂಗಳೂರು ನಗರ ಪೊಲೀಸ್ ಮತ್ತು ಮೇಕ್ ಎ ಚೇಂಜ್ ಫೌಂಡೇಶನ್ ಆಯೋಜಿಸಿರುವಂಥ ನಶೆ ಮುಕ್ತ ಮಂಗಳೂರು ಅಭಿಯಾನದ ಒಂದು ಉದ್ಘಾಟನಾ ಕಾರ್ಯಕ್ರಮವು ಇವತ್ತು ನಗರದ TMA ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರು ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವುದರ ಜೊತೆಗೆ ಸುಮಾರು 1000ಕ್ಕೂ ನಗರದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷವಾಗಿತ್ತು. ಮುಂದಿನ ದಿನಗಳಲ್ಲಿ ಮಂಗಳೂರನ್ನು ನಶೆ ಮುಕ್ತ ಮಂಗಳೂರನ್ನಾಗಿ ಮಾಡಬೇಕು, ಮಂಗಳೂರು ಮತ್ತೆ ಬ್ರ್ಯಾಂಡ್ ಮಂಗಳೂರಾಗಿ ಬೆಳೆಯಬೇಕೆಂಬ ಆಶಯದಿಂದ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಎಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಜೈ ಹಿಂದ್. ಸ್ಪಂದನೆ ಬಹಳ ಅತ್ಯುತ್ತಮವಾಗಿದೆ. ವಿದ್ಯಾರ್ಥಿಗಳ ಪೋಷಕರು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. 102 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾವು ಒಂದು ಪಾಸಿಟಿವ್ ಚೇಂಜನ್ನು ಮುಂದಿನ ದಿನಗಳಲ್ಲಿ ನಗರದಲ್ಲಿ ಕಾಣಬಹುದು ಎಂಬುದು ಗ್ಯಾರಂಟಿ. ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ದ ಇನಿಷಿಯೇಟಿವ್. ಪೊಲೀಸ್ ಇಲಾಖೆಯೊಂದಿಗೆ ನಾವು ತೆಗೆದುಕೊಂಡಿರುವ ಇನಿಷಿಯೇಟಿವನ್ನು ಎಲ್ಲ ಮಂಗಳೂರಿನ ನಾಗರಿಕರು, ಹೆತ್ತವರು, ಜೊತೆಗೆ ವಿದ್ಯಾಸಂಸ್ಥೆಯವರು ಇದನ್ನು ಒಪ್ಪಿಕೊಂಡಿದ್ದಾರೆ. ಸೊ ನಾವು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಬೇಕಾದ ಅಗತ್ಯ ಇದೆ. ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ವೇರ್ ವಿ ಶುಡ್ ಕಮ್ ಟುಗೆದರ್ ಆ್ಯಂಡ್ ವರ್ಕ್ ಅಗೇನ್ಸ್ಟ್ ಸಚ್ ಎಪಿಡೆಮಿಕ್ಸ್. ಗೌರವಾನ್ವಿತ ಕಮಿಷನ್ ಅವರ ಮಾತನ್ನು ಕೇಳಿದ ಮೇಲೆ ಇನ್ನೂ ಕೂಡ ನಮಗೊಂದು ಹೋಪ್ಸ್ ಇದೆ. ವಿ ಆರ್ ಏಬಲ್ ಟು ಕಮ್ ಬ್ಯಾಕ್ ಆ್ಯಂಡ್ ವಿ ಆರ್ ಏಬಲ್ ಟು ಫೈಟ್ ಬ್ಯಾಕ್ ಅನ್ನುವ ಒಂದು ಶಕ್ತಿ ನಮ್ಮಲ್ಲಿದೆ ಅಂತ ಹೇಳ್ತಾ, ಕಮಿಷನರ್ ಸಾಹೇಬರು ಹೇಳಿದ ರೀತಿಯಲ್ಲೇ ನಾನು ಕೆಲವು ಅಂಕಿ ಅಂಶಗಳನ್ನು ನನ್ನ ಟ್ಯಾಬ್ನಲ್ಲಿ ತಗೊಂಡು ಬಂದಿದ್ದೆ. ಇಡೀ ನಮ್ಮ ದೇಶದಲ್ಲಿ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ವ್ಯವಹಾರ ನಡೀತಿದೆ, ಕೋಟಿಗಟ್ಟಲೆ ರೂಪಾಯಿಗಳಲ್ಲಿ ಅಂತ ಹೇಳುವ ಒಂದು ಅಂಕಿ ಅಂಶಗಳನ್ನು ತಗೊಂಡು ಬಂದಿದ್ದೆ. ಬಹಳ ವ್ಯವಸ್ಥಿತವಾಗಿ ಕಮಿಷನರ್ ಸಾಹೇಬರು ನಮ್ಮ ಊರಿನ ಕತೆ ಹೇಳಿದಾಗ ಅದನ್ನು ಸ್ವಲ್ಪ ಅಲ್ಲೇ ನಿಲ್ಲಿಸಿ, ಮಂಗಳೂರು ವಿಶ್ವವಿದ್ಯಾನಿಲಯ ಸುಮಾರು 154 ಕಾಲೇಜುಗಳನ್ನು ನಿಯಂತ್ರಣ ಮಾಡ್ತಾ ಇದೆ. ಈ ಕಾಲೇಜುಗಳಲ್ಲಿ ಯಾವುದೇ ವಿದ್ಯಾರ್ಥಿ ಡ್ರಗ್ಸ್ ಕನ್ಸ್ಯೂಮ್ ಮಾಡಿ ಅಪರಾಧಿ ಅಂತ ಗೊತ್ತಾದರೆ ನಾವು ಯಾವುದೇ ಕಾರಣದಿಂದ ವಿದ್ಯಾರ್ಥಿಯನ್ನು ಮುಂದುವರಿಸದೆ ಕಾಲೇಜಿಂದ ಸಸ್ಪೆಂಡ್ ಮಾಡುವ ಒಂದು ಕ್ರಮವನ್ನು ಈಗಾಗಲೇ ತಗೊಂಡಿದ್ದೇವೆ. ಎಲ್ಲಿಯ ತನಕ ಈ ದೇಶದಲ್ಲಿ ಕಾನೂನಿಗೆ ಗೌರವ ಇರುವುದಿಲ್ವೋ, ಎಲ್ಲಿಯ ತನಕ ಈ ದೇಶದಲ್ಲಿ ಕಾನೂನ ವ್ಯವಸ್ಥೆಯನ್ನು ನಾವು ದುರ್ಬಲಗೊಳಿಸ್ತೇವೋ, ಎಲ್ಲಿಯ ತನಕ ನಮ್ಮ ಕಮಿಷನ್ ಸಾಹೇಬರು ಹೇಳಿದ ಮಾತುಗಳಿಗೆ ನಾವು ಬೆಲೆ ಕೊಡೋದಿಲ್ವೋ, ಅಲ್ಲಿಯ ತನಕವೂ ನಮಗೆ ಬಹಳ ಸ್ವಚ್ಛಂದತೆಯಿಂದ ಬಹಳ ಕೇರ್ಫ್ರೀಯಾಗಿ ಬದುಕಲಿಕ್ಕೆ ನಾವು ತೀರ್ಮಾನ ತಗೊಳ್ತೇವೆ. ಹಾಗಾಗಿ
ಡ್ರಗ್ಸ್ ನಿಲ್ಲಬೇಕು ಅಂತ ನಾವೇನಾದರೂ ಇವತ್ತು ಹೇಳಬೇಕು ಅಂತಿದ್ರೆ, ಕಳೆದ 7 ದಶಕಗಳಿಂದ ಸ್ವಾತಂತ್ರ್ಯ ಆದ ನಂತರ ನಮ್ಮೆಲ್ಲ ಸ್ವಾಮೀಜಿಯವರು ದಿನನಿತ್ಯ ತಮ್ಮ ಪ್ರಾರ್ಥನೆಗಳಲ್ಲಿ ನಮಗೆ ಬೋಧನೆಗಳನ್ನು ಮಾಡ್ತಾ ಬಂದಿದ್ರು. ಆದರೂ ಕೂಡ ನಾವು ಆ ಮಾತುಗಳನ್ನು ಕೇಳಲಿಕ್ಕೆ ಶಕ್ತರಲ್ಲಾಗಿದ್ದೇವೆ ಮತ್ತು ನಾವು ಆ ಇಡೀ ಮಾತುಗಳನ್ನು ತಿರಸ್ಕಾರ ಮಾಡಿದ್ದೇವೆ. ಹಾಗಾಗಿ ಇವತ್ತು ಹಿರಿಯ ಧರ್ಮಗುರುಗಳು ಬಂದು ಕಿರಿಯ ಮಿತ್ರರಿಗೆ ಇಂಥ ವೇದಿಕೆಯಲ್ಲಿ ಬೋಧನೆ ಮಾಡ್ತಾರೆ ಅಂತಂದರೆ ಬಹಳ ಆಲೋಚನೆ ಮಾಡಬೇಕಾದಂಥ ಸಂಗತಿ. ಸುಹೇಲ್ ಕಂದಕ್ ಬ್ರದರ್ ಅವರು ಮಾಡಿರುವ ಈ ಕೆಲಸವನ್ನು ಶ್ಲಾಘನೆ ಮಾಡೋದರ ಜೊತೆಗೆ 2-3 ವಿಷಯಗಳನ್ನು ನಿಮ್ಮ ಜೊತೆಗೆ ನಾನು ಸ್ವಲ್ಪ ಹಂಚ್ಕೊಳ್ತಾ ಇದ್ದೇನೆ. ನಶೆ ಮುಕ್ತ, ಎಲ್ಲರೂ ಯಾವ್ಯಾವ ಥರದ ನಶೆಗಳಿದ್ದೇವೆ ನಮ್ಮಲ್ಲಿ, ಏನು ಡ್ರಗ್ಸ್ ಇದೆ ಅನ್ನುವುದಕ್ಕೆ ಬಹಳ ಸಂಶೋಧನೆ ಮಾಡಿರುವಂಥ ಸಹೋದರಿ ರುಕ್ಸಾನ್ ಅವರು ನಮ್ಮ ಜೊತೆಗಿದ್ದಾರೆ. ಬಹಳ ಫ್ರೀ ಆಗಿದ್ದಾಗ ಬೇರೆ ಬೇರೆ ಕಾಲೇಜುಗಳಿಗೆ ಸ್ಕೂಲ್ಗಳಿಗೆ ಹೋದಾಗ ಒಳ್ಳೆ ವಿವರಗಳನ್ನು ಅವರು ತಮ್ಮ ಮುಂದೆ ಕೊಡ್ತಾರೆ. ಆದರೆ ಇದೇ ನಶೆಯನ್ನು ಇವತ್ತು ನಶೆ ಅಲ್ಲದೆ MDMA ಬಳಸದೆ ನಾವು ನಶೆಯ ಒಂದು ಪ್ರಭಾವಕ್ಕೆ ಒಳಗಾಗ್ತಾ ಇದ್ದೇವೆ. ಅದು ನಮ್ಮ ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟದ್ದು. ಎಷ್ಟೋ ಜನ ನಮ್ಮ ನಶೆ ಮುಕ್ತ ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ ನಾನಿವತ್ತು. ಅವರು ಯಾವ ನಶೆಯಲ್ಲಿದ್ದಾರೆ ಅಂತಂದರೆ, ಅವರಿಗೆ ಆಗಲೇ ಪ್ರೀ ಲೋಡೆಡ್ ಮೆಮೊರಿಗಳಿದ್ದಾವೆ ಅವರ ಹತ್ರ. ಒಂದು ಅಂಕಿಅಂಶಗಳ ಪ್ರಕಾರ ಒಂದು ದಿವಸಕ್ಕೆ ಸುಮಾರು 1000 ಕೋಟಿಗಳ ವ್ಯವಹಾರ ನಡೀತದೆ. ದಿಢೀರಾಗಿ ಶ್ರೀಮಂತರಾಗಲಿಕ್ಕೆ ನಾವು ಒಂದು ದೊಡ್ಡ ಜಾಲವೇ ಇದರಿಂದಗಡೆ ಕೆಲಸ ಮಾಡ್ತಾ ಇದೆ. ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗದ ಹಾಗೆ ನಮ್ಮ ನೆರಳಿನ ಕೆಳಗಡೆ ಕೆಲಸ ನಡೀತಾ ಇದೆ. ಈ ವೆಬ್ಸೈಟ್ ಅದಕ್ಕೆ ಸಹಾಯ ಮಾಡುತ್ತೆ. ಸರ್ ಹೇಳಿದ ಹಾಗೆ ಜೈಲಿನಲ್ಲಿರುವವರು ಮಾಹಿತಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. 1-to-1 ಕನೆಕ್ಷನಿಂದ ಈ ಮೆನೆಸನ್ನು ನಮಗೆ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹರಿದಿರೋದು ಬಟ್ಟೆ ಹಾಕ್ಕೊಂಡು ಕೂದಲು ಬಿಡ್ತೀವಲ್ಲ, ಅದು ಜೆನ್ ಝಿ ಅಲ್ಲ. ಯು ಆರ್ ಗೋಯಿಂಗ್ ಟು ಲೀಡ್ ದ ಮಿಲೆನಿಯಂ. ಸೊ ವೇರ್ ಆರ್ ವಿ ಲೀಡಿಂಗ್? ವಿ ಆಲ್ ಆರ್ ಡನ್. Maybe another 4 years, another 3 years, another 10 years, we all are retired. You are going to take over us. So do you want to know whether I am going to be one of a drug addict or with any other addiction? Addiction is not only with drugs. Addiction with so many other things. Maybe ನಮ್ಮ ಉಸ್ತಾದ್ಗಳಿಗೆ ಅದು ಡ್ರಗ್ಸ್ ಬಗ್ಗೆ ಏನಂತ ಗೊತ್ತೇ ಇಲ್ಲ ಅಂತ ಇರ್ಬೋದು. ಅದೂ ಒಂದು ಕೊರತೆ. ನಾನು ಅದರ ಬಗ್ಗೆ ಮಾತಾಡಬೇಕಂದ್ರೆ ಅದು ಕಲಿಬೇಕು. ನನ್ನನ್ನು ನೀವು ಒಂದು ಹೆಣ್ಣಾಗಿ, ಒಂದು ಮುಸ್ಲಿಂ ಹೆಣ್ಣಾಗಿ ಆಕ್ಸೆಪ್ಟ್ ಮಾಡಬೇಡಿ. ಆಕ್ಸೆಪ್ಟ್ ಮೀ ಆ್ಯಸ್ ಎನ್ ಕೋ-ಡಿಪೆಂಡೆಂಟ್ ಆಫ್ ಎನ್ ಅಡಿಕ್ಟಿವ್ ಪರ್ಸ್ನಾಲಿಟಿ ಫ್ಯಾಮಿಲಿ. ಬಹುಶಃ ಇದರ ದುಃಖ ನಿಮಗೆ ಅರ್ಥ ಆಗಲ್ಲ. ಬಟ್ ಆಲ್ ದ ಟೈಮ್ ವೆನ್ ಐ ಸಿ ದ ಸೀರಿಯಸ್ನೆಸ್, ವೆನ್ ಐ ಸಿ ದ ಸ್ಲಂಬರ್ನೆಸ್, ವೆನ್ ಆರ್ ಬಿಲವಡ್ ಕಮಿಷನರ್ ಆಫ್ ಪೊಲೀಸ್ ಸೇಸ್, his voice may be low, but the pain what he carries for the youth is too strong. He does his job and he goes. It's nothing. I think in the last 3 years, I have seen 4 commissioners in Mangalore city, and each one of the commissioners, they used to call me on one day, and then I used to give my talk, and then forget for the next year I'm sleeping. But this was the one commissioner, I should say, sir, that you are the one person who had the chase towards this. Why is this chase? This chase is not for him. As our Vice Chancellor said, this is not for others, this is for me. This is what we have to learn, where exactly we are lacking, where exactly we are doing. Let me come back. Do you want to know whether I'm a potential addict? How many of you want to know? ಎಷ್ಟು ಜನರು ಗೊತ್ತಾಗಬೇಕು ನಾನು ಒಂದು ಅಡಿಕ್ಟ್ ಆಗ್ತೀನಾ ಅಂತ? Addiction is the last stage of this drugs. Before that, there are 99 stages, 99 steps, 99 behaviors, 99 characters where I can ask myself whether I am one among them. The general manager of one of the regional bank, the state vigilance officer, MBA gold medalist, BSc mathematics gold medalist. This program is not for the people on the roads, not for these slums. What I have lost today standing here, ಒಂದು ಅಡಿಕ್ಟ್ ಫ್ಯಾಮಿಲಿಯಿಂದ ಬಂದಿರೋದು ಒಂದು ಮಹಿಳೆ, ನಾನಿಲ್ಲಿ ನಿಂತ್ಕೊಂಡಿದ್ದೀನಿ. 40 ವರ್ಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿದ್ದೀನಿ. 4 generations I have seen.
Just I'll take 2 minutes, but I'm not able to, I don't know whether I'll be able to really deliver it or not. I had my brother who was beloved to me, and I was actually an adopted child for my family. This brother, who always stood by me, became a drug addict at the age of 16. At that time, I think the topmost psychiatrists were not able to understand what his problem was. But all what I could see is he was suffering. At the age of 18, he started getting withdrawals. When I took him to NIMHANS, the only thing what they said was, I remember the doctor's name, I remember what shirt he was wearing, I remember how I carried my brother. The only thing he said was, ರುಕ್ಸಾನ ಇದೊಂದು ರಾಟನ್ ವೆಜಿಟೇಬಲ್ ಅಮ್ಮ, ಇದರ ಹಿಂದೆ ನೀನು ಓಡಾಡಬೇಡ, ಬಿಟ್ಬಿಡು, ಸತ್ತು ಹೋಗ್ತಾನೆ 2 ವರ್ಷದಲ್ಲಿ ಅಂತ. ಐ ಡೆಂಟ್ ಲೀವ್ ಹಿಮ್. ಐ ಕ್ಯಾರಿಡ್ ಹಿಮ್, ಐ ಬ್ರಾಟ್ ಹಿಮ್ ಟು ಮೈ ವಿಲೇಜ್ ಇನ್ ವೇನೂರ್. ಐ ಲಾಕ್ಡ್ ಹಿಮ್ ಇನ್ ದ ರೂಮ್. I used to have a chair where he can urinate and do his other things. 6 months I didn't open the door. And then I gave him the best food of what was best in my knowledge. Finally, I was able to bring him back after 10 years of understanding. But unfortunately, he did very good. He made a real change in the society. He then rehabilitated nearly 900 people. Because of his use of drugs, I lost him 2 years before on February 19, 2024. That too just in 4 hours. So that is the loss which I'm trying to tell is not so easy. But ಆ ಹಂತಕ್ಕೆ ಹೋಗಿರೋದಿದೆಯಲ್ಲ, ಅದು ತುಂಬ ಕಷ್ಟ ಇದೆ. ಸೊ ಅವನಲ್ಲಿ ನಾನು ನೋಡಿರೋದೇನು, ಐ ಆಮ್ ಅ ಬಯಾಲಜಿಕಲ್ ಮದರ್ ಫಾರ್ 3 children, ಬಟ್ ಐ ಆಮ್ ಎನ್ ಸೈಕಾಲಜಿಕಲ್ ಮದರ್ ಫಾರ್ 3,000 children. As sir said, they will not be allowed in our campus. That is the time the children, they come to me. And I proudly say that many addicts have continued their education and they are into very good services today. One of my friend who is in the department, she knows me for the last 20 years, how I used to pick up the patients, how I used to take them, and she has seen my struggling from the judiciary, from the police, from the community accepting me, especially my community accepting me. It is all the challenges what we have been. So if you want to know that am I potential addict, are you there with me? Boys, girls, this is not for boys, this is not for girls, this is not for Hindus, this is not for Muslim. Remember, addiction has no religion, no caste, no creed, no age. Addiction is addiction. ನನ್ನ ಸಮಸ್ಯೆ, ನನ್ನ ಒಂದು ವಿಚಾರ ಅಂತಾದರೆ ನಾನು ಮಾತ್ರ ಬದಲಾಗಬೇಕಾದದ್ದು. ಇದು ಸಮಾಜವನ್ನು, ನಿಮ್ಮ ಭವಿಷ್ಯವನ್ನು, ಒಂದೆರಡು ಮಂದಿ ಇಂತಹ ಕೆಲಸದಲ್ಲಿ ಏರ್ಪಡುವುದರಿಂದ ಇಡೀ ಸಮಾಜಕ್ಕೆ, ಇಡೀ ನಿಮ್ಮ ಭವಿಷ್ಯಕ್ಕೆ, ಇಡೀ ಸಮಾಜದ ಭವಿಷ್ಯಕ್ಕೆ ಅದು ತೊಂದರೆ ಆಗ್ತಾ ಇದೆ. ಇದನ್ನು ಬದಲಾಯಿಸಬೇಕಾದದ್ದು ಯಾರು ಅಂತ ಕೇಳಿದರೆ ಅದು ನಾವೆಲ್ಲರೂ ಕೂಡ ಸೇರಿಕೊಂಡೆ. ಸುಹೇಲ್ ಕಂದಕ್ರವರ ಆ ಒಂದು ಲೀಡರ್ಶಿಪ್ನಲ್ಲಿ ರೈಟ್ ಟೈಮಲ್ಲಿ ಈ ಕೆಲಸ ಕೇಳಿದಿದ್ದೀರಿ. ಒಂದು ದಕ್ಷವಾದಂತಹ ಒಂದು ಆಡಳಿತ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯಾಗಿ ಸಂದರ್ಭದಲ್ಲಿದೆ. ಎರಡನೇದಾಗಿ ಈ ಒಂದು ಕ್ಯಾಂಪೈನ್ನಲ್ಲಿ ಶಿಕ್ಷಣ ಸಂಸ್ಥೆಗಳು ಸೇರಿಕೊಂಡಿದೆ, ಮಾಧ್ಯಮಗಳು ಸೇರಿಕೊಂಡಿದೆ, ಇಲ್ಲಿನ ಆಡಳಿತ ವ್ಯವಸ್ಥೆ ಸೇರಿಕೊಂಡಿದೆ. ಎಲ್ಲರೂ ಕೂಡ ಸೇರಿಕೊಂಡಂತಹ ಒಂದು ಒಳ್ಳೆಯ ಸಂದರ್ಭ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾಳೆಯ ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಒಳ್ಳೆಯ ಕರಾವಳಿ ಅನ್ನುವಾಗ ಹೆಮ್ಮೆ ಇತ್ತು. ಎಲ್ಲಿ ಹೋದರೂ ಕೂಡ ಕರಾವಳಿಗಳಿದ್ದಾರೆ, ಬುದ್ಧಿವಂತರು, ಬುದ್ಧಿವಂತಿಕೆಗೆ ಹೆಸರುವಾಸಿಯಾದವರು ಎನ್ನುವಂತಹ ಒಂದು ಹೆಸರಿತ್ತು. ಆದರೆ ಒಂದೆರಡು ವಿಚಾರಗಳು ನಮ್ಮ ಕರಾವಳಿಯ ಹೆಸರು ಕೆಡಿಸುವಾಗ ಅದೆಲ್ಲ ನಾವು ಇಂಥವರು ಅಂತೇಳಿ ತೋರಿಸಿಕೊಳ್ಳಿಕ್ಕೆ, ಮತ್ತೆ ಆ ಹೆಮ್ಮೆಯನ್ನು ಹಿಂಪಡೆದುಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಬೇಕು. ಇನ್ನೊಂದು, ಇವರೆಲ್ಲರೂ ಕೂಡ ಸೇರಿಕೊಂಡಿರುವುದರಿಂದ ಒಂದು ವಿಚಾರವನ್ನು ಕೂಡ, ಈ ವಿಚಾರದಲ್ಲಿ ಅನುಭವ ಸ್ವಲ್ಪ ಇರುವುದರಿಂದ ನಾವು ಪ್ರತಿ ವರ್ಷ ಈ ವಿಚಾರದಲ್ಲಿ ಕ್ಯಾಂಪೇನ್ ಹಮ್ಮಿಕೊಳ್ತೇವೆ. ಆ ಸಂದರ್ಭದಲ್ಲಿ ಕಳೆದ ವರ್ಷ ಕ್ಯಾಂಪೇನ್ ಹಮ್ಮಿಕೊಂಡಾಗ ನಮ್ಮ ಪುತ್ತೂರಿನ ಸನ್ಮಾನ್ಯ ಶಾಸಕರೊಂದಿಗೆ ನಾನೊಂದು ಬೇಡಿಕೆ ಇಟ್ಟಿದ್ದೆ. ವಿಧಾನಸಭೆಯಲ್ಲೂ ಕೂಡ ತಾವು ಈ ವಿಚಾರವನ್ನು ಮಂಡಿಸಬೇಕು, ಜಿಲ್ಲೆಗೆ ಒಂದು ಡಿ ಅಡಿಕ್ಷನ್ ಸೆಂಟರ್ ಬೇಕು ಅಂತೇಳಿ. ಇನ್ನೇನು ಬಲಿಯಾಗುವವರಿಗೆ ಬೇಲಿ ಹಾಕ್ಬೋದು,
ಆದರೆ ಬಲಿಯಾದವರಿದ್ದಾರೆ, ಅವರಿಗೇನು ಪರಿಹಾರ ಅಂತೇಳಿ. ನಾನು ಭಾಷಣ ಮಾಡಿದರೆ ಅವರು ಬದಲಾಗಲ್ಲ, ಕಾನೂನಿನ ಮುಂದೆಯೂ ಕೂಡ ಅವರು ಬದಲಾಗಲ್ಲ. ಕಾನೂನಿನ ಗೌರವಾನ್ವಿತ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಗೊತ್ತಿರ್ಬೋದು, ಅವರು ದೊಡ್ಡ ಸಂಕಷ್ಟ ಈ ವಿಚಾರದಲ್ಲಿ. ನಾನು ತಿಳಿದಂತೆ ಒಂದು ಹೆತ್ತ ತಂದೆ ತಾಯಿ ಇರ್ತಾರೆ, ಇನ್ನು ಏನೂ ಬೆಳೆದು ಬರುವಂತಹ ಮಕ್ಕಳು, ಇವರ ಮುಂದೆ ಕಾನೂನನ್ನು ಯಾವ ರೀತಿಯಲ್ಲಿ ಹೇರಬೇಕು, ಇವರಿಗೆ ಕಾನೂನು ಕೂಡ ಕೆಲವೊಮ್ಮೆ ಅವರನ್ನು ಸರಿಪಡಿಸಲಾಗದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಭಾಷಣಗಳು ಅವರನ್ನು ಬದಲಾಯಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅವರಿಗೆ ಬೇಕಾದಂತಹ ವೈದ್ಯಕೀಯ ಟ್ರೀಟ್ಮೆಂಟ್ ಏನಿದೆ ಆ ಟ್ರೀಟ್ಮೆಂಟ್ ಕೊಟ್ಟುಕೊಂಡೇ ಅವರನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಆ ಸಂದರ್ಭದಲ್ಲಿ ಜಿಲ್ಲೆಗೊಂದು ಉತ್ತಮವಾದಂತಹ ಒಂದು ಡಿಅಡಿಕ್ಷನ್ ಸೆಂಟರ್ನ ಅವಶ್ಯಕತೆ ಖಂಡಿತವಾಗಿಯೂ ಕೂಡ ಇದೆ. ಅದು ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿಯಲ್ಲಿದೆಯೋ ಆ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸೆಂಟರ್ಗಳು ಬೇಕಾಗ್ಬೋದು ಅಂತೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿಸ್ತಾ ಇದೆ. ಹಾಗೆ ಅಗತ್ಯ ಬರದಿರಲಿ ಅಂತೇಳಿ ಆಶಿಸೋಣ. ನೋಡಿ, ಯಾರೋ ಒಬ್ಬರು ಮದ್ಯ ಕುಡಿದವರು ಅವರೇನೋ ಅಂದ್ಕೊಂಡಿರ್ಬೋದು ನಾವು ಸ್ವರ್ಗದಲ್ಲೇ ಇದ್ದೀವಿ ಅಂಥೇಳಿ, ಆದ್ರೆ ಅವ್ರು ಬಿದ್ದಿರ್ತಾರೆ ಚರಂಡಿಯಲ್ಲಿ. ಅದೇ ರೀತಿ ಈ ಡ್ರಗ್ಸ್ ಕೂಡ ಆ ಒಂದು ಸುಖದ ದಾರಿಯಲ್ಲಿ ಸೇರಿದ್ದು, ಒಂದು ಗುಂಪಿನಲ್ಲಿ ಸೇರಿದ್ದು. ಇದನ್ನು ತೊಗೊಂಡಾಗ ಅವರಿಗೇನೋ ಅನಿಸುತ್ತೆ ನನಗೆ ಇಮಿಡಿಯೇಟ್ ಸುಖ ಸಿಕ್ಕಿದೆ ಅಂಥೇಳಿ. ಆದರೆ ತೊಗೊಂಡಾಗಲೂ ಕೂಡ ಅವರು ದುಸ್ಥಿತಿಯಲ್ಲೇ ಇರ್ತಾರೆ. ನಂತರ ದೀರ್ಘಕಾಲದಲ್ಲೂ ಕೂಡ ಅದರ ಪರಿಣಾಮ ಸಂಪೂರ್ಣ ಸರ್ವನಾಶನೇ. ಇಂತಹ ಸುಖದಿಂದ ನಿಮ್ಮ ಜೀವನವೂ ಹಾಳಾಗುತ್ತೆ ಮತ್ತು ಸಮಾಜನೂ ಹಾಳಾಗುತ್ತೆ. ಅದನ್ನು ಮಾಡಲೇಬಾರ್ದು ಅಂತ ಭಗವದ್ಗೀತೆ ಹೇಳೋದು. ಈ ಸರಳವಾದ ನಾವು ಯಾವುದೇ ಒಂದು ಸುಖವನ್ನು ಅನುಭವಿಸುವಾಗ ಇದು ಯಾವ ಥರ ಸುಖ ಅಂತ ನಾವು ಒಂದು ಮಾನಸಿಕವಾಗಿ ಒಂದು ಟೆಸ್ಟ್ ಇಟ್ಕೊಂಡ್ರೆ, ಒಂದು ಕ್ವಶನ್ ಮಾಡಿಕೊಂಡ್ರೆ ನಮಗೆ ಯಾವುದನ್ನು ಅನುಭವಿಸಬೇಕು ಅಂತೇಳಿ ಸರಳವಾಗಿ ನಮಗೆ ಉಪಾಯ ಸಿಗುತ್ತೆ. ಈ ಸುಖವನ್ನು ಹುಡ್ಕೊಂಡು ಹೋಗುವಾಗ ನೋಡಿ, ನಮಗೆ ತಕ್ಷಣ ಕಿಕ್ ಸಿಗಬೇಕಲ್ಲ. ಇಲ್ಲಿ ಹೆಚ್ಚು ಯುವಕರು ಇರೋದರಿಂದ ಅವ್ರನ್ನ ಉದ್ದೇಶಿಸಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಒಳ್ಳೆ ನೀವು ಡಾನ್ಸ್ ಕಲ್ತ್ಕೊಳ್ಬೋದು, ಎಲ್ಲ ಪ್ರತಿದಿನ ಸ್ಪೋರ್ಟ್ಸ್ ಎಕ್ಸಸೈಸಿಗೆ ಹೋಗ್ಬೋದು, ಅಥವಾ ಜಿಮ್ಮಿಗೆ ಹೋಗ್ಬೋದು, ಅದು ಕೂಡ ಅಷ್ಟೇ ಕಿಕ್ ಸಿಗುತ್ತೆ. ಅಂಥದ್ದೊಂದು ಸುಖವನ್ನು ನೀವು ಅರಿಸ್ಕೊಂಡು ಹೋದರೆ, ಅದನ್ನೇ ಜೀವನದಲ್ಲಿ ಬೆಳೆಸ್ಕೊಂಡು ಹೋದರೆ ಸಮಾಜಕ್ಕೂ ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗತ್ತೆ. ಆದರೆ ಅದೇ ಈ ಡ್ರಗ್ಸು ಈ ಥರದ ಹಿಂದೆ ಹೋದರೆ ಸಂಪೂರ್ಣ ಜೀವನ ಸರ್ವನಾಶ ಆಗುತ್ತೆ. ಇದನ್ನು ನಾವು ತುಂಬ ಎಚ್ಚರಿಕೆಯಿಂದ ಮನಸ್ಸನ್ನು ನಮ್ಮನ್ನು ಯಾವ ಸುಖಕ್ಕೆ ನಾವು ಹೋಗ್ತಾ ಇದ್ದೀವಿ ಪ್ರತಿ ಸಲ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಇಡೀ ಸಮಾಜ ಎಷ್ಟು ಕಷ್ಟ ಅನುಭವಿಸ್ತಾ ಇದೆ ನಾವು ಹಲವಾರು ರಾಜ್ಯಗಳಲ್ಲಿ ಇದನ್ನು ಪ್ರತ್ಯಕ್ಷ ನೋಡ್ತಾ ಇದ್ದೇವೆ. ನಮ್ಮ ಈ ಮಂಗಳೂರು, ಈ ಕರಾವಳಿ ನಿಮ್ಗೆ ಗೊತ್ತಿರಬಹುದು, ಎಲ್ಲ ಅರ್ಥದಲ್ಲೂ ಕೂಡ ಅತ್ಯಂತ ಸಮೃದ್ಧಗೊಂಡ ಒಂದು ಪ್ರದೇಶ. ರಾಜ್ಯದ ವಿವಿಧ ಕಡೆಗಳಿಂದ, ವಿವಿಧ ರಾಜ್ಯಗಳಿಂದ ಜನರು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಬರ್ತಾ ಇದ್ದಾರೆ. ಒಂದು ಶೈಕ್ಷಣಿಕ ನಗರಿ, ಮೆಡಿಕಲ್ ಕಾಲೇಜುಗಳಿವೆ, ಎಲ್ಲವೂ ಕೂಡ ಇಲ್ಲಿದೆ. ಇನ್ನು ಸಾರಿಗೆ ಮಾರ್ಗಗಳನ್ನು ನೋಡುವಾಗ ವಾಯುಮಾರ್ಗ, ಜಲಮಾರ್ಗ, ರೈಲು ಮಾರ್ಗ, ಎಲ್ಲ ಅರ್ಥದಲ್ಲೂ ಕೂಡ ಕರ್ನಾಟಕದಲ್ಲಿ ಒಂದು ವಿಶೇಷ ಹಲವು ವೈಶಿಷ್ಟ್ಯತೆಗಳನ್ನು ಹೊಂದಿದ ಒಂದು ನಾಡಿದು. ಎಲ್ಲರೂ ಕೂಡ ಹೆಮ್ಮೆ ಪಡಬೇಕಾದ ರೀತಿಯಲ್ಲಿ ಬೆಳೆಯಬೇಕಾದ ನಾಡು ಕೂಡ. ಆದರೆ ಇತ್ತೀಚೆಗೆ ಕೆಲವೊಂದು ವರ್ಷಗಳಲ್ಲಿ ಕೆಲವೊಂದು ವಿಚಾರಗಳಿಗಾಗಿ ಹಲವು ಕಡೆಗಳಲ್ಲಿ ನಾವು ತಲೆ ತಗ್ಗಿಸಬೇಕಾದ ಒಂದು ಪರಿಸ್ಥಿತಿ ಬರ್ತಾ ಇದೆ. ಈ ನಾಡಿನ ಪ್ರಮುಖರು, ಈ ನಾಡಿನ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಒಟ್ಟಾಗಿ ನಿಂತು ಚಿಂತಿಸಿ ಭವಿಷ್ಯದಲ್ಲಿ ಈ ನಾಡನ್ನು ಸುಭದ್ರವಾಗಿ ಸುಂದರವಾಗಿ ಕಟ್ಟಲು ಬೇಕಾದ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸುವುದರ ಮೂಲಕ ನಾವು ಮುಂದುವರಿಯಬೇಕು. ಈ ಕಾರ್ಯಕ್ರಮ ಖಂಡಿತವಾಗಿಯೂ ಅತ್ಯಂತ ಶ್ಲಾಘನೀಯವಾಗಿದೆ. ನಮ್ಮ ಮುಂದೆ ಮಂಗಳೂರಿನ ಭವಿಷ್ಯ ಕುಳಿತಿದೆ. ಭವಿಷ್ಯದ ಮಂಗಳೂರು ಈ ಮಕ್ಕಳ ಕೈಯಲ್ಲಾಗಿದೆ. ಅಮಲು ಪದಾರ್ಥಗಳಿಗೆ ಬಲಿಯಾಗಿ ಇವರ ಭವಿಷ್ಯ ನಾಶವಾಗಿ ಹೋದರೆ ಖಂಡಿತವಾಗಿಯೂ ಭವಿಷ್ಯದ ಮಂಗಳೂರು ಅತ್ಯಂತ ಬರ್ಬರವಾಗಬಹುದು. ನಮ್ಮ ಕಮಿಷನರ್ ಅವರ ಮಾತುಗಳು ನಿಜಕ್ಕೂ ಮನ ಮುಟ್ಟುವಂತಹ ಮಾತುಗಳು. ಅವರ ಪ್ರಯತ್ನಕ್ಕೆ ಯಾವ ರೀತಿಯಲ್ಲಿ ಸೆಲ್ಯೂಟ್ ಹೊಡೆದರೂ ಕೂಡ ಅದು ಕಡಿಮೆಯಾಗಲ್ಲ. ಈ 5-6 ತಿಂಗಳಲ್ಲಿ ಮಂಗಳೂರಿನಲ್ಲಿ ಬಂದಂತಹ ಆ ಬದಲಾವಣೆ ಖಂಡಿತವಾಗಿಯೂ ಈ ನಾಡಿನ 90% ಜನರು ಕೂಡ ನಿರೀಕ್ಷೆ ಮಾಡಿದಂಥ ಅಥವಾ ಯಾವತ್ತು ಕಾಯುತ್ತಿದ್ದಂತಹ ಒಂದು ಬದಲಾವಣೆಯಾಗಿತ್ತು. ನಶೆಯಿಂದ ವಿದ್ಯಾರ್ಥಿಗಳು ಹೊರಬರುವ ರೀತಿಯಲ್ಲಿ ಅಥವಾ ಅದಕ್ಕೆ ಅಡಿಕ್ಟ್ ಆಗದ ರೀತಿಯಲ್ಲಿ ನಮ್ಮಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಿದೆಯೋ ಪ್ರತಿಯೊಂದು ಮೊಹಲ್ಲಾಗಳಲ್ಲಿ, ಪ್ರತಿಯೊಂದು ಮನೆಗಳಲ್ಲಿ, ಮಕ್ಕಳ ಪೋಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಇದರ ಬಗ್ಗೆ ಇರುವ ಜಾಗೃತಿಗಳು, ಈಗ ತಾನೇ ಅದಕ್ಕೆ ಅಡಿಕ್ಟ್ ಆಗಿರುವ ಮಕ್ಕಳಿಗಿರುವ ಡಿಅಡಿಕ್ಷನ್ ಸೆಂಟರ್ಗಳು, ಅದರಿಂದ ಹೊರಬರಲು ಬೇಕಾದ ವ್ಯವಸ್ಥೆಗಳು ಎಲ್ಲವನ್ನು ಮಾಡುವುದರ ಮೂಲಕ ನಾವೆಲ್ಲ ಒಟ್ಟಾಗಬೇಕು. ಧರ್ಮಗುರುಗಳು,
ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ರಂಗದ ಪ್ರತಿಯೊಬ್ಬರೂ ಕೂಡ, ಇದರಲ್ಲಿ ಜಾತಿ ಧರ್ಮವೇನೂ ಇಲ್ಲ, ಇದರಲ್ಲಿ ಎಲ್ಲರೂ ಕೂಡ ಸಂಪೂರ್ಣ ಅಡಿಕ್ಟ್ ಆಗಿ ಕುಟುಂಬಗಳು, ಮನೆಗಳು, ಊರುಗಳು ನಾಶವಾಗಿ ಹೋಗ್ತಾ ಇದೆ. ಆದ್ದರಿಂದ ಇಂತಹ ಸಮಸ್ಯೆಗಳನ್ನು ನಾವು ಹೋಗಲಾಡಿಸಿ, ಒಟ್ಟಾಗಿ ಕುಳಿತು, ಒಟ್ಟಾಗಿ ನಿಂತು, ನಿರಂತರವಾಗಿ ಕಾರ್ಯಾಚರಣೆ ಮಾಡಿ ಸುಂದರವಾದ, ಸುಭದ್ರವಾದ ಒಂದು ನಾಡನ್ನು ಕಟ್ಟಲು ನಾವೆಲ್ಲರೂ ಕೂಡ ಒಟ್ಟಾಗಬೇಕು. ಸಮಾಜವನ್ನು ಬದಲಾಯಿಸುವವರು, ಸುಧಾರಣೆ ಮಾಡುವವರು ಅದೇ ಕೊಳಕಿನಲ್ಲಿ ಬಿದ್ದರೆ ಸುಧಾರಣೆ ಮಾಡಲಿಕ್ಕೆ ಆಗಲ್ಲ. ಅದು ನಮಗೆ ಗೊತ್ತು, ನಮ್ಮ ಸಾಮಾನ್ಯ ಜ್ಞಾನ ನಮಗೆ ಹೇಳ್ತದೆ. ಆದ ಕಾರಣ ಇಂಥ ಸುಲಭದ ಹಣ ನನಗೆ ಬೇಡ, ಇಂಥ ಕ್ರಿಮಿನಲ್ಗಳೊಡನೆ ಕೈ ಜೋಡಿಸಿ ಮಾಡಿದ ಹಣ ನನಗೆ ಒಳ್ಳೆಯದಲ್ಲ, ನನ್ನ ಕುಟುಂಬಕ್ಕೆ ಒಳ್ಳೆಯದಲ್ಲ ಎಂಬ ನಂಬಿಕೆ ನಮ್ಮೆಲ್ಲರಲ್ಲಿ ಇದೆ ಎಂದು ನನ್ನ ಭಾವನೆ. ಆದ ಕಾರಣ ನಾವೆಲ್ಲರೂ ಇಂತಹ ಉತ್ತಮ ಆದರ್ಶವನ್ನು ನಮ್ಮ ಮನಸ್ಸಿನಲ್ಲಿಟ್ಟು ಇಲ್ಲಿ ಬಂದಿದ್ದೇವೆ. ಇಲ್ಲಿಂದ ಹೋಗುವಾಗ ಖಂಡಿತವಾಗಿ ಒಂದು ನಿರ್ಧಾರ, ವೈಯಕ್ತಿಕವಾಗಿ ನಾನು ಇದಕ್ಕಾಗಿ ಶ್ರಮಿಸ್ತೇನೆ, ನನ್ನ ಎಲ್ಲ ಶಕ್ತಿಗಳನ್ನು ಮೀರಿ ಶ್ರಮಿಸ್ತೇನೆ ಎಂಬ ನಿರ್ಧಾರ ಕೂಡ ನಾವು ಖಂಡಿತ ಮಾಡಿದ್ದೇವೆ. ಈಗಾಗಲೇ ತಿಳಿದ ಪ್ರಕಾರ ಮಂಗಳೂರು ಅನೇಕ ಕಂಪನಿಗಳನ್ನು ಸ್ವಾಗತಿಸ್ತದೆ. ಬೆಂಗಳೂರು ಎಲ್ಲ ಜನದಟ್ಟಣೆಯಿಂದ ತುಂಬಿ ಹೋಗಿದೆ. ಈಗ ಮಂಗಳೂರಿನ ಕಡೆ ದೊಡ್ಡ ದೊಡ್ಡ ಕಂಪನಿಗಳು ಬರಲಿಕ್ಕಿವೆ, IT ಕಂಪನಿಗಳು ಬರಲಿಕ್ಕಿವೆ. ಇಲ್ಲಿಯ ಜನರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಿಕೊಡಲು ನಮಗೆ ಉತ್ತಮ ಸದವಕಾಶ. ಆದರೆ ಇಲ್ಲಿಯ ಕೆಲವು ನಶೆಗಳು, ಈ ನಶೆ ಕೇವಲ ಮಾದಕದ ನಶೆ ಮಾತ್ರ ಅಲ್ಲ, ನಿಮಗೆ ಗೊತ್ತು, ಮಾದಕದ ಒಟ್ಟಿಗೆ ಬೇರೆ ನಶೆಗಳು ಕೂಡ ನಮ್ಮನ್ನು ಕಾಡ್ತವೆ. ಧರ್ಮದ ನಶೆ, ಅಧಿಕಾರದ ನಶೆ ಮತ್ತು ಇತರ ಮೋಜು ಸಡಗರದ ನಶೆ ಕೂಡ ನಮ್ಮಲ್ಲಿ ಬೇರೆ ಬೇರೆ ಥರದ ನಶೆಗಳಿವೆ. ಆದ ಕಾರಣ ಈ ಕೋಮು ಸೌಹಾರ್ದ ಇದ್ದರೆ, ಪರಸ್ಪರ ಪ್ರೀತಿ ಇದ್ದರೆ, ಉತ್ತಮ ಸಂಬಂಧ ಬೆಳೆಸಿದರೆ ಜೀವನ ಖಂಡಿತವಾಗಿ ಸಂತೋಷಮಯವಾಗುವುದು. ಆದ ಕಾರಣ ಕೇವಲ ಡ್ರಗ್ಸ್ ಮಾತ್ರ ನಮ್ಮ ಮನಸ್ಸಿನಲ್ಲಿಟ್ಟು ನಾವು ಕೆಲಸ ಮಾಡಿದರೆ ಆಗೋಲ್ಲ. ಆಧ್ಯಾತ್ಮಿಕತೆಯನ್ನು ಹೇಗೆ ಬೆಳೆಸುವುದು? ಇಲ್ಲಿ ಖಾಲಿಯಾಗಿದೆ, ಹೃದಯ ಖಾಲಿಯಾಗಿದೆ. ಖಾಲಿಯಾದ ಹೃದಯದಲ್ಲಿ ಯಾವುದೊಂದು ಜಾಗ ಇದೆ. ಈ ಜಾಗದಲ್ಲಿ ಯಾವ ವಸ್ತು ತುಂಬಿಸಿದ್ರೂ ನಮ್ಮ ಜೀವನದಲ್ಲಿ ಸಂತೋಷ ಬರೋಲ್ಲ. ಎಷ್ಟು ತಿಂದರೂ, ಎಷ್ಟು ಕುಡಿದ್ರು, ಆ ಖಾಲಿಯಾದ ಜಾಗಕ್ಕೆ ಒಂದೇ ಒಂದು ಉತ್ತರ ಅಂದರೆ ದೇವರು. ಇಫ್ ಗಾಡ್ ಈಸ್ ನಾಟ್ ದೇರ್, ಎವ್ರಿಥಿಂಗ್ ಎಲ್ಸ್ ವಿಲ್ ಟೇಕ್ ಇಟ್ಸ್ ಪ್ಲೇಸ್ ಇನ್ ಯೋರ್ ಹಾರ್ಟ್. God is happiness, God is goodness, God is beauty. The divine reality has to take root in our hearts. Then only all the other bad habits, sinfulness, wickedness, evil will run away.